ನಗೋದೇ ಆಸ್ತಿ ಅಂದಮೇಲೆ ನಗ್ತಾ ಇರೋಣ ಜಾಸ್ತಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ನಾನಿವತ್ತು ಹೋಳಿಗೆ ಮಾಡ್ತಾಯಿದ್ದೀನಿ. ಬೇಳೆನ ಸುಲಭ ರೀತಿಯಲ್ಲಿ ಯಾವ ರೀತಿ ಬೇಯಿಸೋದು ಅಂತಂದೇಳಿ ನಾನು ಹೋಳಿಗೆ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ. ಸರಿ, ನೀವೆಲ್ಲ ಕರೆಕ್ಟಾಗಿ ನೋಡಿಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ನಿಮಗೆ ಹೇಗೆ ಮಾಡಿದೆ ಅಂತಂದೇಳಿ ಗೊತ್ತಾಗುತ್ತೆ. ಇಲ್ಲಿ ನಾನು ನಿಮಗೆ ಕರೆಕ್ಟಾಗಿ ಅಳತೆ ತೋರಿಸ್ತಾ ಇದ್ದೇನೆ ನೋಡಿರಿ. ನಾನು ಇಲ್ಲಿ ಒಂದು ಗ್ಲಾಸ್ ನಾನು ಇಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಲ್ಲ, ನಾನು ಮತ್ತೆ ಹಾಕೋತೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಕಡಲೆಬೇಳೆ. ಇದು ನಾವು ಮನೆಯಲ್ಲೇ ನಮ್ಮ ಹೊಲದಲ್ಲೇ ಬೆಳೆದಿದ್ದು. ಇದನ್ನು ನಾವು ಬೇಳೆ ಹಾಕಿಸ್ಕೊಂಡ್ಬಿಟ್ಟು ನಾವು ಇದಕ್ಕೆ ಪೌಡ್ರು ಅಥವಾ ಏನು ಇದು ಕುಳ ಅದೆಲ್ಲ ಆಗಬಾರ್ದು ಅಂತಂದೇಳಿ ಇಲ್ಲ ಆಯುರ್ವೇದಿಕ್ ಗುಳಿಗೆ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಕಲಿಸ್ಕೊಂಡಿರ್ತೀನಿ. ಇಲ್ಲಿ ಮತ್ತೆ ಒಂದು 1/4 ಲೋಟ ಹಾಕ್ಕೊಂಡೆ. ನಾನು ಒಂದೇ ಲೋಟ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ 1/4 ಲೋಟ ಸಾಂಬಾರಿಗೆ ಅಥವಾ ಸಾರು ಮಾಡ್ತೀವಲ್ಲ ಕಟ್ಟಿನ ಸಾರು, ಅದಕ್ಕೆ ಆಗುತ್ತೆ ಅಂತಂದೇಳಿ ನಾನು 1/4 ಲೋಟ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಮತ್ತು ನಾವು ಹೋಳಿಗೆ ಇಷ್ಟಪಟ್ಟು ಮಾಡಿದ್ರು ಕೂಡ ನಮ್ಮ ಮನೇಲಿ ಹೇಗಿದೆ ಅಂತಂದ್ರೆ ಮತ್ತು ಚಪಾತಿ ಅಥವಾ ರೊಟ್ಟಿ ಬೇಕೇ ಬೇಕು ಜೊತೆಗೆ. ಅದ್ರ ಸಂಬಂಧ ನಾನು ಕಡಿಮೆ ಮಾಡ್ತಾಯಿದ್ದೆ. ಒಂದೇ ಗ್ಲಾಸ್ ಹಾಕಿದ್ದೀನಿ. ಅದರಲ್ಲೂ ಸಿಕ್ಕಾಪಟ್ಟೆ ಆಗೇ ಬಿಡ್ತಾವೆ ಹೋಳಿಗೆ. ಆಮೇಲೆ ನೋಡಿರಿ, ಇದನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ನಾನು 1 ಗ್ಲಾಸಿಗೆ 2 ಅಂತೆ ನೀರು ಹಾಕಕತ್ತೀನಿ. ಮತ್ತು ಮೇಲೆ 1/4 ಲೋಟ ಹಾಕಿದ್ನಲ್ಲ, ಹಾಗಾಗಿ ಮತ್ತೊಂದು ಗ್ಲಾಸ್ ಈರುಳ್ಳಿ ಅದೇನು ಕಟ್ಟಿನ ಸಾರು ಬರುತ್ತೆ ಅಂತಂದೇಳಿ ಒಟ್ಟು ಟೋಟಲ್ಲು 3 ಗ್ಲಾಸ್ ನೀರು ಹಾಕಿಬಿಟ್ಟು ನಾನು ಇಲ್ಲಿ ಬೇಳೆ ಬೇಯಕ್ಕೆ ಇಡ್ತೀನಿ. ಇದನ್ನೊಂದು 3 ವಿಸಿಲ್ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದಿರ್ತವೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದದವು. ನಾನು ಇದೇ ರೀತಿ ಮಾಡೋದು. ಕಡಲೆಬೇಳೆ ಬೇಯೋದು ಲೇಟ್ ಅಲ್ಲ, ನಾನು ಹಾಗೆ ಡೈರೆಕ್ಟ್ ಬೇಯಕ್ಕೆ ಇಡೋದೇ ಇಲ್ಲ. ನಾನು ಈ ಥರನೇ ಮಾಡ್ತೀನಿ. ಮತ್ತು ಇದನ್ನು ನಾನು ಈಗ ಸ್ಟೇನರ್ ಸಹಾಯದಿಂದ ಸ್ಟೇನ್ ಮಾಡ್ಕೊತಿದ್ದೇನೆ. ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ. ನಾನು ತೋರಿಸ್ತಾ ಇದ್ದೇನೆ ನಿಮಗೆ. ಮತ್ತು ಇದು ರುಬ್ಬಾಕಲು ಕೂಡ ಈ ಬೆಲ್ಲ ಸೇರಿಸ್ಬಿಟ್ಟು ರುಬ್ಬಾಕಲು ಕೂಡ ಅನುಕೂಲ ಆಗುತ್ತೆ. ಹರಿದಿನಗಳಲ್ಲಿ ನಾವು ಈ ಥರ ಎಲ್ಲ ಹೋಳಿಗೆ ಮಾಡ್ತಾ ಇರಬೇಕಾದ್ರೆ ಡೈರೆಕ್ಟ್ ಬೇಯಿಸಕ್ಕೆ ಇಡ್ತಾವಲ್ಲ, ಬೇರೆ ಬೇಳೆ ಕೈ ಆಡ್ಕೊತ ಇರೋದು, ಬೇಳೆ ಬೆಂದಿಲ್ಲ ಅಂತ ನೋಡ್ಕೊತ ಇರೋದು, ಅದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಇದು ಭಾಳ ಈಜಿ. ನಾವು ಈ ಥರ ನಾನು ಹೇಳಿದ ಮೆಥಡಲ್ಲಿ ನೀವು ಮಾಡಿದ್ರಿ ಅಂತಂದರೆ ತುಂಬ ಸುಲಭ. ತೊಳೆದು ಚೆನ್ನಾಗಿ ಇಟ್ಬಿಟ್ಟು ಬಂದ್ವಿ ಅಂತಂದರೆ ಒಂದು 5 ನಿಮಿಷದಲ್ಲಿ ಒಂದು 3 ವಿಷಲ ಆಗಿಬಿಡ್ತೈತಿ. ಆಮೇಲೆ ನಾವು ಚೆನ್ನಾಗಿ ಅದಕ್ಕೆ ಬೆಲ್ಲ ಕೂಡಿಸ್ಕೊಂಬಿಟ್ಟು ಅದನ್ನು ರುಬ್ಕೋಬೋದು. ಮತ್ತು ಇದು ನೀವು ಒಂದು ಸ್ವಲ್ಪ ಗಟ್ಟಿಗಿತ್ತು ಅಂತಂದರೆ ಇದು ಕಟ್ಟನ್ನು ಹಾಕ್ಕೊಂಡು ರುಬ್ಕೋಬೋದು. ಇದು ಕಡಲೆಬೇಳೆ ತೊಂದರೆ ಇಲ್ಲ. ನಾವು ಚಿಕ್ಕವರಿದ್ದಾಗೆಲ್ಲ ಅಥವಾ ನನಗೆ ತಿಳುವಳಿಕೆ ಬರೋವರೆಗೂ ನಾವೆಲ್ಲ ತೊಗರಿಬೇಳೆನೇ ತಿಂದಿದ್ದೇವೆ ಹೋಳಿಗೆನ. ಇವಾಗ ನಾನು ಕಡಲೆಬೇಳೆಯಲ್ಲೇ ಮಾಡ್ತಾ ಇರೋದು. ನಾನೆಲ್ಲ ಹೋಳಿಗೆಗೆ ರೆಡಿ ಮಾಡಷ್ಟೇ ಇಡ್ತಿದ್ದೆ. ನಮ್ಮ ಆಂಟಿಯರೆಲ್ಲ ಒಂದು 4 ಜನ ಆಂಟಿಯರು ನಮಗೆ, ಅವರೇ ಹೋಳಿಗೆ ಮಾಡಿಬಿಟ್ಟಾರು. ಅಯ್ಯೋ, ನನಗೆ ಹೋಳಿಗೆ ಮಾಡೋಕ್ಕೆ ಬರೋದೇ ಇಲ್ಲಪ್ಪ ಅನ್ಕೋತಿದ್ದೆ. ಅಮ್ಮನೂ ಎಲ್ಲ ತೊಗರಿಬೇಳೆದು ಮಾಡೋದು ಕಲಿಸ್ಬಿಟ್ಟಿದ್ರು ನಮಗೆಲ್ಲ ಸಣ್ಣರಿದ್ದಾಗೆಲ್ಲ, ನಾವೆಲ್ಲ ಮದುವೆಗಿಂತ ಮುಂಚೆ. ಸರಿ, ಅಯ್ಯೋ ಹೋಳಿಗೆ ಮಾಡೋದು ಕಷ್ಟ ಅನ್ಕೊಂಡಿದ್ದೆ. ಬಟ್ ಕಡಲೆಬೇಳೆ ಹೋಳಿಗೆ ಏನು ಕಷ್ಟ ಅಲ್ಲ ಅಂತ ನನಗೆ ಇವಾಗ ಅನಿಸ್ತಾ ಇದೆ. ಭಾಳ ಈಜಿಲೇ ಮಾಡಿಬಿಡ್ಬೋದು. ಹಾಗೆ ನಾನು ಇದಕ್ಕೆ 1-2 ಲವಂಗ ಮತ್ತು ಏಲಕ್ಕಿ ಮತ್ತು ಶುಂಠಿ ಹಾಕಿಬಿಟ್ಟು, ಶುಂಠಿ ಲಾಸ್ಟಿಗೆ ರುಬ್ಬೋಕ್ಕಾರ ಹಾಕ್ಕೊಂಡ್ರೂ ಬರುತ್ತೆ ಶುಂಠಿ ಪೌಡ್ರನ್ನ. ಇದನ್ನು ಹಾಕಿಬಿಟ್ಟು ನನ್ನ ಬೆಲ್ಲ ಎಲ್ಲ ಹಾಕಿ ಕುದಿಯೋಕೆ ಇಡ್ತಿದ್ದೀನಿ. ಇದು ನಾನು ಆರ್ಗ್ಯಾನಿಕ್ ಬೆಲ್ಲನ ನಾನು ಏನಂದರೆ ಹಿಡ್ಕೊಂಡ್ಬಿಟ್ಟಿದ್ದೆ. ಹಂಗಾಗಿ ಈಜಿ ಆಗಿಬಿಡ್ತದೆ, ಬೇಗ ಕರಗಿಬಿಡ್ತೈತಿ. ಕುದಿಯೋಷ್ಟೊತ್ತಿಗೆ ಇದು ನಾವು ರುಬ್ಕೊಳಕ್ಕೆ ಈಜಿ ಆಗುತ್ತೆ. ಇದು ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಡೋಣ. ಕುದಿಯೋಷ್ಟೊತ್ತಿಗೆ ನಾನು ಇಲ್ಲಿ ಹಿಟ್ಟು ಕಲಿಸ್ಕೊಂಡು ಇಟ್ಕೊತೀನಿ. ನಾವು ಹಿಟ್ಟು ಎಷ್ಟು ಬೇಕು ಕಲಿಸ್ಕೊತಾರೋ ಅಷ್ಟು ಚಲೋ ನೆಂದಷ್ಟು ಚೆನ್ನಾಗಿ ಬರ್ತೈತಿ. ಮತ್ತು ನಮ್ಮಮ್ಮ ಹೇಳ್ತಾರೆ, ನಮ್ಮ ಆಂಟಿಯರು ಹೇಳ್ತಾರೆ ಅಂತಂದ್ರೆ ಇದು ಹಿಟ್ಟು ಮತ್ತು ಹೂರ್ಣದ್ದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರಬೇಕು. ಹೂರ್ಣ ಅಳುಕಿತ್ತು ಅಂತಂದ್ರೆ ಹಿಟ್ಟೂ ಅಳುಕಾಗಿರಬೇಕು, ಅಂದರೆ ತೆಳ್ಳಗಿರಬೇಕು. ಹೂರ್ಣ ಗಟ್ಟಿತ್ತು ಅಂತಂದರೆ ಇದು ಹಿಟ್ಟು ಗಟ್ಟಿರಬೇಕು. ಎರಡೂ ಸೇಮ್ ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಹೋಳಿಗೆ ಮಾಡೋದು ಸುಲಭ ಅಂತ. ಇವಾಗ ರೀಸೆಂಟ್ಲಿ ಮ್ಯಾರೇಜ್ ಆದರು ಅಥವಾ ಹೋಳಿಗೆ ಮಾಡಬೇಕು ಅಂತಂದೇಳಿ ಕಲಿಯೋರು, ಇದನ್ನೆಲ್ಲ ನಾನು ತೋರಿಸಿದ ಪ್ರಕಾರ ನೀವು ನೋಡ್ಕೊತ ಹೋದ್ರಿ ಅಂತಂದರೆ ನಿಮಗೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಯಾಕಂದ್ರೆ ನಾನು ಹೇಳಿದೆ, ನಾನು ಹೋಳಿಗೆ ಮತ್ತು ಹೂರ್ಣ ಅದೆಲ್ಲ ಬೇಯಿಸ್ಬಿಟ್ಟು ರೆಡಿ ಮಾಡಿ, ಬೇಳೆ ಬೇಯಿಸಿಟ್ಟು ಹೂರ್ಣ ರೆಡಿ ಮಾಡಿಟ್ರೆ ನಮ್ಮ ಆಂಟಿಲೆಲ್ಲ ಬಂದು ಮಾಡಿಬಿಡೋರು. ನಾನು ಮಾಡ್ತಾ ಇರಲಿಲ್ಲ ಆ್ಯಕ್ಚುಲಿ. ನಾನು ಇವಾಗ ನಾನು ಮಾಡ್ತಾ ಇರೋದು. ನನಗೆಲ್ಲ ಅಯ್ಯೋ ಹೋಳಿಗೆ ಮಾಡೋದು ಕಷ್ಟ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಬಟ್ ನಾನು ಈ ಕನ್ಸಿಸ್ಟೆನ್ಸಿ ಎಲ್ಲ ಗೊತ್ತಾದ ಮೇಲೆ ಎಷ್ಟು ಸುಲಭ. ಯಾರಾದರೂ ಮನೆಗೆ ಬಂದ ಮೇಲೆ ಪಟ್ ಅಂತಂದೇಳಿ ಬೇಳೆ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಇದು ಮಾಡಿಬಿಡ್ಬೋದು. ಬಟ್ ಕಡಲೆಬೇಳೆದು ಈಜಿ. ತೊಗರಿಬೇಳೆದು ಸ್ವಲ್ಪ ಕಷ್ಟ ಅನ್ಕೊಂತೀನಿ. ಬೇಳೆ ಎಲ್ಲ ಬೇಯೋದು ಒಂದು ಸ್ವಲ್ಪ ಅದು ಈ ಥರ ಕುಕ್ಕರೆಲ್ಲ ಬೇಯಿಸ್ಬಿಟ್ಟು ಮಾಡೋಕೆ ಒಂದು ಸ್ವಲ್ಪ ಕಷ್ಟನೇ. ಬಟ್ ಅದನ್ನು ಒಂದು ಹದವಾಗಿ ಕರೆಕ್ಟಾಗಿ ಇಟ್ಕೊಂಡು ನಾವು ಮಾಡಿದರೆ ಅದನ್ನು ಮಾಡ್ಬೋದು. ನಾನು ಇವಾಗ ಕಡಲೆಬೇಳೆ ತೋರಿಸಿದ್ದನ್ನೆಲ್ಲ ಮತ್ತೆ ಯಾವಾಗಾದರೂ ನಾನು ಮತ್ತೊಂದು ಹಬ್ಬಕ್ಕೆ ತೊಗರಿಬೇಳೆದು ಮಾಡಿಸಿದಾಗೆಲ್ಲ ನಿಮಗೆ ತೋರಿಸ್ತೀನಿ. ಇದು ಹಿಟ್ಟು ಚೆನ್ನಾಗಿ ನೀವು ಬೇಕಂದ್ರೆ ಅರಿಶಿನ ಹಾಕ್ಕೊಂಡು ಇದು ಕಲಿಸ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಕಾದ ಎಣ್ಣೆ ಮತ್ತು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ. ನಮಗಿಲ್ಲೆಲ್ಲ ಅರಿಶಿನ ಇಷ್ಟ ಆಗೋಲ್ಲ, ಅದಕ್ಕೆ ನಾನು ಹಾಕಿಲ್ಲ. ನೀವು ಬೇಕಂದ್ರೆ ಅರಿಶಿನ ಹಾಕ್ಕೊಂಡ್ರೆ ಯೆಲ್ಲೋಯಿಶ್ ಹೂರ್ಣ ಅಂದರೆ ಹೋಳಿಗೆ ಕಲರ್ ಬರುತ್ತೆ ನಿಮಗೆ. ಇದು ನೋಡಿರಿ, ಇಲ್ಲಿ ಇದು ಬೇಳೆಗೆ ಬೆಲ್ಲ ಹಾಕಿಟ್ಟಿದ್ದಲ್ಲ, ಅದು ಕೂಡ ಚೆನ್ನಾಗಿ ಕುದ್ದುಬಿಟ್ಟು ಇದು ತಣ್ಣಗಾಗಲಿ ಅಂತ ಎತ್ತಿಟ್ಟಿದ್ದೀನಿ ನಾನು. ಸ್ವಲ್ಪ ತೀರಾ ಭಾಳ ಸುಡುತ್ತಲ್ಲ, ಮಿಕ್ಸಿಗೆ ಹಾಕೋಕ್ಕೆಲ್ಲ ಕಷ್ಟ ಆಗುತ್ತೆ ಹಿಡ್ಕೊಂಡು ಹಾಕಲಿಕ್ಕೆ ಅಂತಂದೇಳಿ. ಇದು ಇವಾಗೆಲ್ಲ ಕರೆಕ್ಟ್ ಆಗೈತಿ. ನಾನು ಇದನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ನಾನು ಸ್ವಲ್ಪ ಇದೆ ಅಂತಂದು ಹೇಳಿಬಿಟ್ಟು
ಇದನ್ನು ಹಾಕ್ಕೊಂಡು ಇದು ಮತ್ತು ರುಬ್ಬೋದು ಭಾಳ ಈಜಿ, ಬೇಗ ಪೇಸ್ಟ್ ಆಗಿಬಿಡುತ್ತೆ, ಭಾಳ ಸಾಫ್ಟಾಗಿ ಗಂಧದ ಆದಂಗೆ ಆಗ್ತದೆ ಇದು ಕಡಲೆಬೇಳೆದು. ನಿಮಗೆ ಮಾಡಿದ್ರಿಗೆಲ್ಲ ಗೊತ್ತಿರ್ಬೋದು ಇದು ನೋಡಿರಿ. ಇದು ಮತ್ತೆ ನಾನು ರುಬ್ಕೊಂಬಿಟ್ಟು ನಾನು ಒಂದು ಪಾತ್ರೆಗೂ ಕೂಡ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದೈತಿ ಹೂರಣ. ತೊಗರಿಬೇಳೆದು ಒಂದು ಸ್ವಲ್ಪ ಕಷ್ಟ, ನುಚ್ಚಾಗ್ಬೋದು ಅಥವಾ ಅಳುಕಾಗ್ಬೋದು ಅದೆಲ್ಲ, ಬಟ್ ಇದೇನು ಆ ಥರ ಪ್ರಾಬ್ಲಮ್ ಆಗೋದೇ ಇಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ ವೆಜಿಟೇರಿಯನ್ ಮನೆಗೆ ಯಾರಾದರೂ ಬಂದ ತಕ್ಷಣ ಬೇಳೆಗೆ ಹಾಕಿಬಿಟ್ಟು ಹೋಳಿಗೆ ಮಾಡ್ತಾರೆ. ಹಾಗೆ ನಾನ್ ವೆಜ್ ತಿನ್ನೋರ ಮನೆಗೆಲ್ಲ ನಾನ್ ವೆಜ್ ತರಿಸ್ಬಿಟ್ಟು ಮಾಡ್ತಾರೆ. ಆದರೆ ನಾನು ಅನ್ಕೊತಿದ್ದೆ, ಅಪ್ಪ ನನಗೆ ನೋಡಿದರೆ ಕರೆಕ್ಟಾಗಿ ಹೋಳಿಗೆ ಮಾಡೋಕ್ಕೆ ಬರಲ್ಲ, ಯಾರಾದರೂ ಬಂದರೆ ಹೇಗೆ ಅಂತ ಅನ್ಕೊತಿದ್ದೆ. ಬಟ್ ನಮ್ಮ ಮನೆಗೆ ಬರೋರೆಲ್ಲ ರೊಟ್ಟಿ ಪಲ್ಯ ಎಲ್ಲ ಇಷ್ಟಪಡೋರೇ ಆಗಿದ್ದರು. ಬಟ್ ನಾನು ಇವಾಗ ಕಡಲೆಬೇಳೆ ಹೋಳಿಗೆ ಮಾಡ್ತಾ ಇದ್ದಾಗಿಂದ ನನಗಿದು ಈಜಿ ಆಗಿಬಿಟ್ಟೈತಿ. ಈಗ ಯಾರು ಬರಲಿಪ್ಪ, ಯಾರಾದರೂ ಬರಲಿ, ಎಷ್ಟು ಬೇಕಾದ್ರೂ ಬೇಳೆ ಹಾಕೋಣ, ಎಷ್ಟು ಬೇಕಾದ್ರೂ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೊಟ್ಟಿಗಿಂತನೂ ಈಜಿ ಅನ್ನಿಸ್ಬಿಟ್ಟೈತಿ. ಬಟ್ ನನಗೆ ಈಗ ಎರಡೂ ಈಜಿನೇ, ರೊಟ್ಟಿನೂ ಈಜಿನೇ, ಇದೂ ಈಜಿನೇ. ಮತ್ತು ನಾನು ಇದು ಕಣಕನೂ ಕೂಡ ನಾನು ಇಲ್ಲಿ ಒಂದು ಮಣಿ ಹಿಡ್ಕೊಂಬಿಟ್ಟು ಅದ್ರ ಮೇಲೆ ಒಂದು ಇದು ಸಾರಿ ಗೀರಿ ಬಂದಿರುತ್ತಲ್ಲ ಆ ಪೇಪರ್ ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಬಟರ್ ಪೇಪರ್ ತೊಗೊರಿ, ಅದು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಒಂದು ಬಟ್ಟೆಯಲ್ಲಿ ಒರೆಸಿಡ್ಕೊಂಡಿದ್ದೆ ನಾನು. ಅದಕ್ಕೆ ಎಣ್ಣೆ ಹಾಕ್ಕೊಂಬಿಟ್ಟು ಕಣಕನ ಅದ್ರ ಮೇಲೆ ಹಾಕ್ಕೊಂಬಿಟ್ಟು ನಾನು ಹೂರಣ ಇಟ್ಬಿಟ್ಟು ತುಂಬಿದೆ, ನಿಮಗೆ ಗೊತ್ತು. ಆಮೇಲೆ ನಾವೆಲ್ಲ ಒಂದು ಸ್ವಲ್ಪ ಮನೇಲಿ ರೊಟ್ಟಿ ಚಪಾತಿ ಈ ಥರ ಹೋಳಿಗೆ ಎಲ್ಲ ದೊಡ್ಡ ಮಾಡೋದು. ನಾನು ಮದುವೆ ಆಗಿ ಬಂದಾಗ ನನಗೆಲ್ಲ ಹೇಳ್ತಾಯಿದ್ರು, ಅಮ್ಮ ಎಲ್ಲ ಅಂದರೆ ನಮ್ಮ ಮನೇಲಿ ಹೇಳ್ತಿದ್ರು, ಅಮ್ಮ ಅಥವಾ ನಿಮ್ಮ ಅತ್ತೆ ಹೋಳಿಗೆ ಮತ್ತು ರೊಟ್ಟಿ ಚಪಾತಿ ಎಲ್ಲ ದೊಡ್ಡ ಮಾಡ್ತಿದ್ರು ಅಂತ. ನಾನೇ ಅದಕ್ಕೈತೋ ಅಥವಾ ನಾನು ಮೊದಲಿಂದ ದೊಡ್ಡ ಮಾಡಿದ್ದೇನೋ ಗೊತ್ತಿಲ್ಲ, ನಾನು ಎಲ್ಲ ಒಂದು ಸ್ವಲ್ಪ ದೊಡ್ಡ ನನ್ನ ಮಗಳಲ್ಲಿ ಹೇಳ್ತಾ ಇದ್ಲು, ಅಮ್ಮ ಚಿಕ್ಕದು ಮಾಡಮ್ಮ, ಚಿಕ್ಕದು ಮಾಡೋ ಅಂತ. ಹ್ಞೂ ಅಂತಿದ್ದೆ, ಮತ್ತು ನಾನು ದೊಡ್ಡವೇ ಮಾಡ್ತಾಯಿದ್ದೆ. ಮತ್ತು ನಾನು ಈಗ ಅದು ಸಾರಿ ಪೇಪರ್ ತೊಗೊಂಡಿದ್ದೆನಲ್ಲ, ಸಾರಿ ಅದೆಲ್ಲ ಬಂದಿರುತ್ತಲ್ಲ, ಅದನ್ನು ಸುತ್ತ ಕಟ್ ಮಾಡ್ಕೊಂಬಿಟ್ಟು ಒಂದು ಕೆಳಗೆ ಒಂದು ಪೇಪರ್ ಮೇಲೆ ಎಣ್ಣೆ ಹಚ್ಚಿಬಿಟ್ಟು ಮ್ಯಾಗಿಂದ ಅದಕ್ಕೆ ಹಾಕಿಬಿಟ್ಟು ನಾನು ತಿಡ್ತಾಯಿದ್ದೀನಿ. ಎಷ್ಟು ಈಜಿಯೆಸ್ಟ್ ವೇ ಇದು ಮಾಡೋದು. ನಾನು ಯಾವಾಗಲೇ ಹೇಳ್ದಂಗೆ ನೀವು ಇವಾಗ ಬಿಗ್ನರ್ಸ್ ಆದ್ರೆ ಅಥವಾ ಇವಾಗ ಮದುವೆ ಆಗಿ ಹೋದರಾದರೆ ನೀವು ಇದನ್ನು ಕರೆಕ್ಟಾಗಿ ನೋಡ್ಕೊಂಡ್ರಿ ಅಂದರೆ ಎಷ್ಟು ಈಜಿ ಐತಿ. ಮತ್ತು ಇದೇನು ಹರಿಯೋದಿಲ್ಲ, ಎಷ್ಟು ದೊಡ್ಡದು ಬೇಕಂದ್ರೆ ಅಷ್ಟು ದೊಡ್ಡದು ಮಾಡ್ಕೋಬೋದು, ಮತ್ತು ತೆಳ್ಳಗೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ ದೊಡ್ಡ ಗಾತ್ರದ ಕಣಕ ಮತ್ತು ಹೂರಣದ್ದು ತೊಗೊಂಡಿದ್ದಕ್ಕೆ ದೊಡ್ಡದು ಆಗೈತಿ. ನೀವು ಬೇಕಂದ್ರೆ ಚಿಕ್ಕದು ಮಾಡ್ಕೋರಿ, ತೊಂದರೆ ಇಲ್ಲ. ಫಸ್ಟಿಗೆ ಕಲಿಯರಲ್ಲ ನೀವು, ತೆಗೆದು ಹಾಕಬೇಕಾದ್ರೆ ಅದೆಲ್ಲ ಅಯ್ಯೋ ಹರಿದು ಬಿಡುತ್ತೋ ಏನೋ ಅಂತಂದೇಳಿ ಭಯ ಆಗುತ್ತೆ. ನಾನಿಲ್ಲಿ ಹಂಚಿಗೂ ಕೂಡ ತೊಳೆದಿಡ್ಕೊಂಡಿದ್ದೆ, ಫುಲ್ ಡ್ರೈ ಆಗೈತೆ ಅಂತಂದೇಳಿ ನಾನು ಎಣ್ಣೆ ಒಂದು ಸ್ವಲ್ಪ ಕಡಿಮೆ ನಾನು ಯೂಸ್ ಮಾಡೋದು. ಇಲ್ಲಿ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಹಂಚಿಗೆ ಇದು ಹೋಳಿಗೆ ಹಾಕ್ಕೊಂಡಿದ್ದೆ ನೋಡಿರಿ, ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಿ ಅಂದರೂ ಒಬ್ಬರು ಆಂಟಿ ಯಾವ ಪ್ಲಾಸ್ಟಿಕ್ಕು ತಗೊಳಂಗಿಲ್ಲ, ಯಾವ ಬೆಣ್ಣೆ ಪೇಪರು ತಗೊಳಂಗಿಲ್ಲ. ಇಲ್ಲಿ ಕಲ್ಲಿಗೆ ಚೆನ್ನಾಗಿ ಎಣ್ಣೆ ಹಚ್ಚಿಬಿಟ್ಟು ಲತುಡಿಯಲ್ಲೇ ಲಟ್ಟಿಸ್ಬಿಟ್ಟು ಲತುಡಿಯಲ್ಲೇ ತೊಗೊಂಡ್ಬಿಟ್ಟು ಹಾಕ್ತಾರೆ. ಅವರು ಮಾಡೋದು ತುಂಬ ಚೆನ್ನಾಗೈತಿ. ಅವ್ರು ಯಾವಾಗಾದರೂ ಮಾಡ್ಬೇಕಾದ್ರೆ ಒಂದು ಸಲ ವೀಡಿಯೋ ಮಾಡ್ಕೊಂಡ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಅಪ್ಪ ನಾನು ಅವ್ರು ನೋಡ್ತಿರ್ಬೇಕಾದ್ರೆ ನಾನು ಯಾವಾಗ ಹಿಂಗೆ ಪರ್ಫೆಕ್ಟ್ ಆಗಬೇಕು, ಯಾವಾಗ ಕಲಿಬೇಕು ಅಂತ ಅನ್ಕೋತಿದ್ದೆ. ಬಟ್ ಅದಕ್ಕೆ ಆಯಿಲೆಲ್ಲ ಜಾಸ್ತಿ ಯೂಸ್ ಮಾಡಬೇಕಲ್ಲ, ಈ ಥರ ಎಣ್ಣೆ ಪೇಪರೆಲ್ಲ ಯೂಸ್ ಮಾಡಿದ್ರೆ, ಬೆಣ್ಣೆ ಪೇಪರೆಲ್ಲ ಯೂಸ್ ಮಾಡಿದ್ರೆ ಆಯಿಲ್ ಕಡಿಮೆ ಹಾಕ್ಬೋದು ಅಂತ ನಾನು ಇದೇ ಥರ ಮಾಡೋದು ಮೆಥಡ್ ಕಲಿತ್ಬಿಟ್ಟೆ ನಾನು. ಮತ್ತು ನಿಧಾನಕ್ಕೆ ನೀವು ತೆಗೆದು ಹಾಕ್ರಿ, ಏನು ಪರವಾಗಿಲ್ಲ. ಇದು ಹಂಚು ತುಂಬ ಕಾದ್ರೆ ಅದು ಕಷ್ಟ ಆಗುತ್ತೆ. ಒಂದು ಮೀಡಿಯಮ್ ಫ್ಲೇಮ್ ಹಿಡ್ಕೊಂಬಿಟ್ಟು ನೀವು ಮಾಡಿದ್ರಿ ಅಂತಂದರೆ ಏನು ತೊಂದರೆ ಇಲ್ಲ, ಈಸಿಯಾಗಿ ತೆಗಿಬೋದು. ನೀವು ಈಸಿಯಾಗಿ ಹೋಳಿಗೆ ಮಾಡ್ಕೊಬೋದು. 1-2 ಹರಿಬೋದು ಅಥವಾ ಮಾಡ್ಬೇಕಾದ್ರೆ ದಪ್ಪ ತೆಳ್ಳಗೆ ಆಗ್ಬೋದು, ಏನು ತೊಂದರೆ ಇಲ್ಲ. ಯಾರೂ ಪರ್ಫೆಕ್ಟಾಗಿರಲ್ಲ, ಮಾಡ್ತಾ ಹೋದಂಗೆ ನಮಗೆ ಅಭ್ಯಾಸ ಆಗುತ್ತೆ. ಸತತ ಪ್ರಯತ್ನದಿಂದ ತಪ್ಪುಗಳ ಸಂಖ್ಯೆ ಕಡಿಮೆ ಅಂದಂಗೆ ನಾವು ಪ್ರಯತ್ನ ಮಾಡ್ದಂಗೆ ಇದು ನಾವು ಪರ್ಫೆಕ್ಟ್ ಆಗ್ತೇವೆ. ಮತ್ತು ಇಲ್ಲಿ ನಾವು ಆ್ಯಕ್ಚುಲಿ 6 ಹೋಳಿಗೆ ಮಾಡಬೇಕು ಅಂದ್ಕೊಂಡಿದ್ದೆ, 6 ಹೋಳಿಗೆನೇ ಮಾಡಿದೆ ನಾನು. ಮತ್ತೆ ತೆಗೆದಿಟ್ಟಿದ್ದೆ ನಾನು ಹೂರಣನ. ಆ್ಯಕ್ಚುಲಿ ಇಲ್ಲಿ ಒಬ್ಬೊಬ್ರಿಗೆ 2 ಅಂತಂದೇಳಿ ಮಾಡಿದೆ ನಾನು, ಆದರೂ ಹೂರಣ ಜಾಸ್ತಿನೇ ಆಗೋಯ್ತು. ನಾನು ಹೇಳ್ದಂಗೆ ಚಪಾತಿ ಮತ್ತು ಪಲ್ಯ ಎಲ್ಲ ತಿಂದುಬಿಡ್ತಾರಲ್ಲ, ಹಾಗಾಗಿ ಅದು ಹೋಳಿಗೆ ತಿನ್ನೋದು ಕಡಿಮೆನೇ, 2 ತಿನ್ನೋದೇ ದೊಡ್ಡದಾಗಿತ್ತು ನಾವೆಲ್ಲರೂ. ಮೊದಲೆಲ್ಲ ಒಂದು ದೊಡ್ಡ ಮಾಡಿ ಲಾಸ್ಟಿಗೆ ಕೊನೆಗೆ ಸಣ್ಣ ಮಾಡೇ ಬಿಟ್ಟೆ ನಾನು, ಚಿಕ್ಕದು ಮಾಡೋಣ ಅಂತಂದೇಳಿ. ಚಿಕ್ಕದು ಮಾಡಿದ್ರೆ ಪರ್ಫೆಕ್ಟಾಗಿ ನಿಮಗೂ ಅನುಕೂಲ ಆಗುತ್ತೆ. ನೀವು ಮಾಡಬೇಕಾದ್ರೆ, ಹೊಸೊಬ್ಬರು ಕಲಿಬೇಕಾದ್ರೆ ಚಿಕ್ಕದು ಮಾಡಿದ್ರೆ ಮತ್ತು ಹರಿಯೋದಿಲ್ಲ, ಏನಿಲ್ಲ, ಚೆನ್ನಾಗಿ ಬೇಯಿಸ್ಬೋದು. ಬಟ್ ನಿಮಗೆ ಕಲರ್ ಲುಕ್ ಚೆನ್ನಾಗಿ ಕಾಣ್ತಾಯಿಲ್ಲ. ನಾನು ಮೊದಲೇ ಹೇಳ್ದಂಗೆ ಕಣಗಕ್ಕೆ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡ್ರೆ ಕಲರ್ ಲುಕ್ ಸಿಗುತ್ತೆ. ಬಟ್ ನಾನು ಹಾಕಿಲ್ಲಲ್ಲ, ಅದಕ್ಕೆ ನಿಮಗೆ ಇದು ಹೋಳಿಗೆ ಕಲರ್ ಲುಕ್ ಚೆನ್ನಾಗಿ ಕಾಣ್ತಾಯಿಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಚೆನ್ನಾಗಿ ಪರ್ಫೆಕ್ಟಾಗಿ ಸಾಫ್ಟಾಗಿ ಬಂದದ್ದು. ಮತ್ತು ಜಾಸ್ತಿ ಮಾಡಿದರೆ ನಾವು ಹೋಳಿಗೆ ಬುಟ್ಟಿ ಎಲ್ಲ ತೋರಿಸ್ಬೋದಾಗಿತ್ತು. ನಾವು 6 ಮಾಡಿದ್ರಿಂದ ನಾನು ಬಿಸಿದು ಹಾಕ್ಕೊಂಡು ತಿಂದುಬಿಟ್ರು. ಅದಕ್ಕೆ ಸಂಬಂಧ ನಾನು ಹೋಳ್ಗಿದು ಏನು ಮಾಡಿದ್ದು ಎಲ್ಲ ಹೋಳ್ಗಿದು ತೋರ್ಸೋಕೆ ನಾನು ನಿಮಗೆ ಆಗಲೇ ಇಲ್ಲ. ನೀವೆಲ್ಲ ಕಡಲೆಬೇಳೆ ಡೈರೆಕ್ಟಾಗಿ ಬೇಯಿಸ್ತಾ ಇದ್ದೀವಿ ಅಂತಂದರೆ ನಾನು ಮಾಡ್ದಂಗೆ ನೀವು ಮಾಡಿರಿ, ನಿಮಗೂ ಅನುಕೂಲ ಆಗುತ್ತೆ. ನೀವು ಯಾವ ರೀತಿ ಬೇಯಿಸಿದ್ರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ.
ಅಥವಾ ನೀವು ಬೇಯಿಸ್ಬೇಕಾದ್ರೆ ಈ ಸಲ ಕುಕ್ಕರಲ್ಲಿಟ್ಟು ಬೇಯಿಸಿ ನೋಡಿರಿ, ಚೆನ್ನಾಗಿ ಬಂದೇ ಬರುತ್ತೆ. ಚೆನ್ನಾಗಿ ಬಂತಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆತಂತಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಈ ಥರನೂ ಬೇಳೆ ಬೇಯಿಸ್ಬಿಟ್ಟು ಹೋಳಿಗೆ ಮಾಡೋದು ಅಂತಂದೇಳಿ ಅವ್ರಿಗೂ ಗೊತ್ತಾಗುತ್ತೆ. ಮತ್ತು ಕಡಲೆಬೇಳೆ ಹೋಳಿಗೆ ಮಾಡ್ತಿರ್ಬೇಕಾದ್ರೆ ಕಡಲೆಬೇಳೆ ಹೋಳಿಗೆ ಮಾಡೋದು ಈಜಿಯೇ ಅಂತಂದೇಳಿ ನಾನು ಹೇಳಿದೆ. ನಿಮಗೂ ಹೌದು ಅಂತ ಅನಿಸಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ, ಹಾಗಾದರೆ ಹೊಸ ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ